ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಮಜ್ಜಿಗೆ ಇಡ್ಲಿ. ಸೂಪರ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು, ಮತ್ತು ಡಿಫ್ರೆಂಟ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನೀರು ಚಟ್ನಿ ಈಸಿ ಮತ್ತು ಟೇಸ್ಟಿ ಅಂತಲೇ ಹೇಳ್ಬೋದು. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾಯಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥ: 1 ಬೌಲಷ್ಟು ಅಕ್ಕಿ, ನೆನೆಸಿರೋ ಅಕ್ಕಿ, 2.5 ಬೌಲಷ್ಟು ಮಜ್ಜಿಗೆ ತಗೋಣ, ಮತ್ತು 3 ಹಸಿಮೆಣಸಿನಕಾಯಿ, 1 ಸ್ಪೂನಷ್ಟು ಮೆಣಸು, 2 ಸ್ಪೂನಷ್ಟು ಕಡಲೆಬೇಳೆ, 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಮತ್ತು ಜೀರಿಗೆ 1 ಸ್ಪೂನು, 1 ಸ್ಪೂನಷ್ಟು ಸಾಸಿವೆನ ತಗೋಣ. ನಂತರ ಸ್ಟವ್ ಮೇಲೆ ಒಂದು ಪಾತ್ರೆನ ಇಡಿ. ಒಗ್ಗರಣೆಗೆ 1 ಸ್ಪೂನಷ್ಟು ಎಣ್ಣೆನ ಹಾಕೋಣ. 1-1.5 ಸ್ಪೂನಷ್ಟು ಹಾಕೊಂಡ್ರೆ ಸಾಕು. ನಂತರ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ ನಂತರ ಸ್ವಲ್ಪ ಜೀರಿಗೆನ ಹಾಕೋಣ. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆನ ಹಾಕಿ, ನೀವು ಅಕ್ಕಿ ಮಾಮೂಲಿ ಅಕ್ಕಿಲಿ ಮಾಡೋದಕ್ಕಿಂತ ಬೇಕಿದ್ದರೆ ನುಚ್ಚಕ್ಕಿ ಅಂತ ಬರ್ತಾಯಿತ್ತು, ಅಕ್ಕಿಲಿ ಉಳಿದಿರೋಂಥ ಸಣ್ಣ ಅಕ್ಕಿ ನುಚ್ಚಕ್ಕಿಲಿ ಮಾಡಿ ತುಂಬ ಈಸಿಯಾಗಿರುತ್ತೆ. ಮತ್ತು ಹಸಿಮೆಣ್ಸಿಗೆ ಖಾರ ಬಿಟ್ಟ ನಂತರ ಕಡಲೆಬೇಳೆ, 1-2 ಸ್ಪೂನಷ್ಟು ಕಡಲೆಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಫ್ರೈ ಆದ ನಂತರ ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡು ಸಣ್ಣಕ್ಕೆ ಹೆಚ್ಕೊಂಡ್ರಂತ 1 ಈರುಳ್ಳಿ ಆದರೆ ಸಾಕು. ಅದನ್ನು ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೊಂಥರ ಡಿಫ್ರೆಂಟಾದ ರೆಸಿಪಿ ಮಜ್ಜಿಗೆ ಇಡ್ಲಿ. ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಹೇಳಿದ್ನೆಲ್ಲ ಬ್ರೇಕ್ಫಾಸ್ಟ್ಗೆ ಅಂತಲ್ಲ, ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಾಡ್ಕೋಬೋದು. ಡಿಫ್ರೆಂಟಾಗಿರುತ್ತೆ. ಮಜ್ಜಿಗೆ ಹುಳಿ ಬಂದಿದ್ರೆ ಈ ಥರ ಮಾಡಿ. ನಂತರ 1 ಬೌಲಷ್ಟು ಅಕ್ಕಿನ ನೆನೆಸಿಟ್ಕೊಂಡಿರ್ತೀನಿ, ಅದು ಹಾಕ್ತಾಯಿದ್ದೀನಿ. ನಾನು ಹೇಳಿದ್ನ ಯಾವ ಥರ ಅಕ್ಕಿ ಬೇಕಿದ್ರೂ ಹಾಕ್ಕೋಬೋದು. ನಾನು 1 ಬೌಲ್ ಅಕ್ಕಿಗೆ 2.5 ಬೌಲಷ್ಟು ಮಜ್ಜಿಗೆನ ಹಾಕ್ತಾಯಿದ್ದೀನಿ. ನೀವು ಹುಳಿ ಬಂದಿರೋ ಮಜ್ಜಿಗೆ ಇಡೋ ಬದಲು ಈ ಥರ ಮಜ್ಜಿಗೆ ಇಡ್ಲಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದೊಂಥರ ಡಿಫ್ರೆಂಟಾದ ರೆಸಿಪಿ, ಯಾರೂ ಮಾಡಿರಲ್ಲ, ಮಾಡಿ ನೋಡಿ ಒಂದ್ಸಲ, ತುಂಬಾ ಟೇಸ್ಟಿಯಾಗಿರುತ್ತೆ. 1 ಬೌಲ್ ಅಕ್ಕಿಗೆ 2-2.5 ಬೌಲಷ್ಟು ಮಜ್ಜಿಗೆನ ಹಾಕಿ, ನಂತರ ಮೆಣಸು 1 ಸ್ಪೂನಷ್ಟು ಮೆಣಸನ್ನು ಹಾಕಿ ಸಣ್ಣಕ್ಕೆ ಹೆಚ್ಕೊಂಡ್ರಂಥ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನು ಹಾಕ್ಬಿಡೋಣ. ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಕುದಿ ಕುದ್ಮೇಲೆ ಇದನ್ನು ಸಿಮ್ಮಲ್ಲಿ ಬಿಟ್ಬಿಡಿ. ಸಿಮ್ಮಲ್ಲಿ ಇದು ಚೆನ್ನಾಗಿ ಇಂಗುತ್ತೆ. ಆಮೇಲೆ ಒಂದು 5 ನಿಮಿಷ ಆದಮೇಲೆ ಒಂದು ಕುದಿ ಕುದ್ಮೇಲೆ ಉಪ್ಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ಥರ ಮಿಕ್ಸ್ ಮಾಡಿ ಒಂದು ತಟ್ಟೆನ ಕ್ಲೋಸ್ ಮಾಡಿಟ್ಟು ನೋಡಿ. 5-10 ನಿಮಿಷ ಆದಮೇಲೆ ನೋಡಿ, ಈ ಥರ ನೀರೆಲ್ಲ ಹಿಂಗಿರುತ್ತೆ. ನೀವು ಬೇಕಿದ್ರೆ ಇದೇ ಪ್ರೊಸೀಜರ್ಲು ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೋಬೋದು. ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಷ್ಟೆ. ಅನ್ನ ಉಡುಡಿ ಆಗೋದು ಬೇಡ, ಈ ಥರ ಆದರೆ ಸಾಕು ನೋಡಿ. ಈ ಥರ ಆಗಿದೆ. ನಂತರ ಸ್ಟವನ್ನು ಆಫ್ ಮಾಡಿ ಒಂದು ತಟ್ಟೆನ ತಗೊಳ್ಳಿ, ಸ್ವಲ್ಪ ನೀರನ್ನು ಸವರ್ಕೊಳ್ಳಿ. ಇಲ್ಲಾಂದರೆ ಮಜ್ಜಿಗೆ ಇದ್ದರೆ ಮಜ್ಜಿಗೆನಾದರೂ ಸರಿ, ಮೌಲ್ಡ್ ಮಾಡೋದಕ್ಕೆ ಬೇಯಿಸ್ಕೊಂಡ್ರಂಥ ಮಜ್ಜಿಗೆ ಇಡ್ಲಿ ಅನ್ನನ ತಟ್ಟೆಗೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಒಂದು 5-10 ನಿಮಿಷ ಆರೋದಕ್ಕೆ ಬಿಟ್ಬಿಟ್ಟು ಡಿಮೋಲ್ಡ್ ಮಾಡಿದ್ರೆ ಮಜ್ಜಿಗೆ ಇಡ್ಲಿ ರೆಡಿ ಆಯಿತು. ಅದ್ರ ಜೊತೆಗೆ ನೀರು ಚಟ್ನಿ, ನೀವು ಯಾವ ಥರ ಚಟ್ನಿ ಬೇಕಿದ್ರೂ ಮಾಡ್ಕೋಬೋದು. ನಾನು ಕಾಯಿ ನೀರು ಚಟ್ನಿ ಮಾಡ್ಕೊತಾಯಿದ್ದೀನಿ. ನಂತರ ಈ ಥರ ಡಿಮೋಲ್ಡ್ ಮಾಡಿ ಬಿಸಿ ಬಿಸಿಯಾದ ರುಚಿಯಾದ ಮಜ್ಜಿಗೆ ಇಡ್ಲಿ ನೀರು ಚಟ್ನಿ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.